ಸಂಚಿಕೆ ಶೂಟ್ನಲ್ಲಿ ಸೂರ್ಯ, ಮೀನಾ, ರವಿ, ಶ್ರುತಿ ಖುಷಿಯಾಗಿ ಜೋಡಿಯಾಗಿ ಬೊಂಬೆಗಳನ್ನ ಕೂರಿಸ್ತಾ ಇರ್ತಾರೆ. ಈ ಕಡೆ ಮನೋಜ ಮಾತ್ರ ಒಬ್ಬಂಟಿಯಾಗಿ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಆಗ ಮೀನಾ ಲಕ್ಕಿಗೆ ಥ್ಯಾಂಕ್ಸ್ ಅಜ್ಜಿ, ಈ ವರ್ಷ ಎಲ್ಲಿ ಹಬ್ಬ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಅನ್ಕೊಂಡಿದ್ದೆ, ನೀವು ಬಂದಿದ್ರಿಂದ ಸಾಧ್ಯ ಆಯ್ತು ಅಂತ ಹೇಳಿದಾಗ, ನೋಡೇ ಮೀನಾ, ಈ ದಸರಾ, ದೀಪಾವಳಿ, ವಿಜಯದಶಮಿ ಈ ಎಲ್ಲ ಹಬ್ಬನೂ ಮಾಡ್ಬೇಕು ಕಣೆ. ಮನೆಗೆ ದೇವ್ರು ಬಂದ್ರೆ ಮನೇಲಿರೋ ಎಲ್ಲ ಸಮಸ್ಯೆಗಳು ಹೋಗುತ್ತೆ. ಇಂಥ ಸಂಸ್ಕಾರನೇ ನಮ್ಮ ಮನೆತನ ಕಾಪಾಡೋದು. ಸರಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಮಂಗಳಾರತಿ ಮಾಡಿ ಅಂತ ಹೇಳಿದಾಗ ಮೀನಾ, ಶ್ರುತಿ ಸಿದ್ಧತೆ ಮಾಡೋಕಂತ ಹೇಳಿ ಒಳಗಡೆ ಹೋಗ್ತಾರೆ. ಈ ಕಡೆ ರೋಹಿಣಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮನೋಜನ್ ಫೋನ್ಗಾಗಿ ವೇಟ್ ಮಾಡ್ತಾ ಇರ್ತಾಳೆ. ಅದನ್ನ ಗಮನಿಸಿದಂತ ಪೂಜಾ, ಅಲ್ಲ ಕಣೆ, ಒಂದ್ ಕೆಲಸ ಮಾಡು, ನೀನ್ ತುಂಬಾ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ನೀನೇ ಅವ್ನ್ ಕಾಲ್ ಮಾಡಿ ಮಾತಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಇಲ್ಲ ಪೂಜಾ, ನಮ್ ಪ್ರೀತಿ ನಿಜನಾಗಿದ್ರೆ ಮನೋಜ್ ಅವ್ರು ನನ್ ಕಾಲ್ ಮಾಡೇ ಮಾಡ್ತಾರೆ ಅಂತ ಹೇಳಿದಾಗ, ಇಲ್ಲ ಅಂದ್ರೆ ಲವ್ ಫೇಲ್ಯೂರ್ ಅಂತ ಹೇಳಿ ಈ ಮುಂಗಾರು ಮಳೆ ಗಣೇಶ ಇದರಲ್ಲ, ಆ ರೀತಿ ಗಣೇಶಮ್ಮ ಆಗ್ತೇನೆ ಅಂತ ಹೇಳಿ ಪೂಜಾ ಬೈತಿರ್ತಾಳೆ. ಆಗ ರೋಹಿಣಿ ಮನಸ್ಸಲ್ಲೇ ಪ್ಲೀಸ್ ಮನೋಜ್ ಕಾಲ್ ಮಾಡಿ ಅಂತ ಹೇಳಿ ಗೊಣಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಮನೋಜ್ನಿಂದ ರೋಹಿಣಿಗೆ ಕಾಲ್ ಬರುತ್ತೆ. ಆಗ ರೋಹಿಣಿ ತುಂಬಾ ಖುಷಿಯಾಗಿ, ನೋಡಿ ಪೂಜಾ ಮನೋಜ್ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಹಾಗಿದ್ರೆ ಪಿಕ್ ಮಾಡೇ, ಯಾಕೆ ಇಷ್ಟೊಂದು ವೇಟ್ ಮಾಡ್ತಿದ್ಯಾ ಅಂತ ಹೇಳಿ ಪೂಜಾ ಬೈತಿರ್ತಾಳೆ. ಇಲ್ಲ ಕಡೆ, ನಾನ್ ಮಾತಾಡಲ್ಲ ಅಂತ ಹೇಳಿದಾಗ, ಏನೇ ಆಗಿದೆ ನಿನ್ಗೆ, ಇಷ್ಟೊತ್ತನ ಅವ್ರ ಕಾಲ್ ಬರ್ಲಿ ಅಂತ ವೇಟ್ ಮಾಡ್ತಿದ್ದೆ ಅಂತ ಕೇಳಿದಾಗ, ಹೌದು ಕಣೆ, ಅವ್ರಿಗೆ ನಾನ್ ಬೇಕೋ ಬೇಡೋ ಅನ್ನೋ ವಿಷಯ ತಿಳ್ಕೊಬೇಕಿತ್ತು, ಆದ್ರೆ ಅವ್ರಿಗೆ ನಾನ್ ಬೇಕು ಅನ್ನೋ ವಿಷಯ ಗೊತ್ತಾಯ್ತು. ಆದ್ರೆ ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನನ್ನ ಪರಿಸ್ಥಿತಿ ಹೇಗಿದೆ ಅನ್ನೋ ವಿಷಯ ಅವ್ರಿಗೂ ಕಾಡ್ಬೇಕು. ನಾನು ಪಿಕ್ ಮಾಡಿ ಮಾತಾಡಲ್ಲ ಅಂತ ಹೇಳಿದಾಗ, ಅಮ್ಮ ತಾಯಿ ನೀನೇನಾದ್ರೂ ಮಾಡ್ಕೋ, ನಿನ್ನಿಷ್ಟ ಅಂತ ಹೇಳ್ತಾ ಪೂಜಾ ಅಲ್ಲಿಂದ ಹೊರಡ್ತಾಳೆ. ರೋಹಿಣಿಗೆ ಕಾಲ್ ಮಾಡೋಕ್ ಹೋದ ಮನೋಜ ಕಾಲ್ ಪಿಕ್ ಮಾಡದೆ ಇರೋದಕ್ಕೆ ಬೇಜಾರ್ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾನೆ. ಆಗ ಲಕ್ಕಿ ಅಜ್ಜಿ ಏನಂತು ಅಂತ ಕೇಳಿದಾಗ, ಯಾವ ವಿಷಯ ಅಂತ ಕೇಳ್ತಾನೆ ಮನೋಜ. ಆಗ ಸೂರ್ಯ, ಅಲ್ಲ ಕೊಡೋ, ಫೋನ್ ಮಾಡಕ್ ಹೋಗಿದ್ದೆಲ್ಲ ಗುಂಗ್ರಮ್ಮಂಗೆ ಏನಾಯ್ತು ಅಂತ ಕೇಳಿದಾಗ, ಫೋನ್ ಎತ್ತಿಲ್ಲ ಅಂತ ಹೇಳ್ತಾನೆ. ಆಗ ರವಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಕೋಪದಿಂದ ಮನೋಜ, ಯಾಕೆ ಅಂತ ಹೇಳಿ ಅವಳು ಎತ್ತಿದ್ಮೇಲೆ ಕೇಳಿ ಹೇಳ್ತೀನಿ ಅಂತ ಹೇಳಿ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಆಗ ಅಲ್ಲೇ ನಿಂತಿರೋ ಮೀನಾ, ಪಾಪ ಎಷ್ಟು ನೊಂದ್ಕೊಂಡಿದಾರೋ ಏನೋ ಅಂತ ಹೇಳಿ ರೋಹಿಣಿ ಪರ ವಹಿಸ್ಕೊಂಡು ಮಾತಾಡ್ತಾಳೆ. ಆಗ ಮನೋಜನ್ಗೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಈ ಕೋಪ ಮಾಡ್ಕೊಳ್ಳೋದು, ಬೇಜಾರ್ ಮಾಡ್ಕೊಳ್ಳೋದು, ನೊಂದ್ಕೊಳ್ಳೋದು ಎಲ್ಲ ನನ್ನ ಆಪ್ಷನ್, ಅವಳಿಗೆ ಆ ಆಪ್ಷನ್ನೇ ಇಲ್ಲ, ಅದನ್ನೆಲ್ಲ ಮಾಡ್ಕೋಬೇಕಾಗಿದ್ದು ನಾನು ಅಂತ ಹೇಳಿ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಸೂರ್ಯ ಮೀನಾಗೆ, ಎಲ್ಲ ಆಗಿದ್ದು ನಿಮ್ಮಿಂದಾನೇ, ಇವಾಗ ಏನೂ ಆಗಿಲ್ಲೇನೋ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ರಂಗನಾಥ್ ಅವ್ರಿಗೂ ಸಹ ತುಂಬಾ ಕೋಪ ಬರುತ್ತೆ. ಏನೋ ಮಾತಾಡ್ತಾ ಇದೀಯ ನೀನು, ಅವ್ರೇನೋ ಮಾಡಿದ್ರು, ನಿನ್ಗೆ ಅವತ್ತೇ ಹೇಳಿದ್ದೆ ನಾನು ಅವಳನ್ನ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳಿ, ನೀನ್ ಮಾತು ಕೇಳಿದ್ಯಾ ಅವತ್ತು, ಈಗ ಫೋನ್ ಆದ್ರೂ ಮಾಡು ಅಥವಾ ಅಲ್ಲೇ ಹೋಗಾದ್ರೂ ಕರ್ಕೊಂಬ, ಫೋನ್ ಮಾಡೋ ಅಂತ ಹೇಳಿ ಜೋರ್ ಮಾಡ್ತಾ ಇರ್ತಾರೆ. ಆಗ ಲಕ್ಕಿ, ನೀನು ಶಾಂತಿಗೆ ಕಾಲ್ ಮಾಡು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳಿದಾಗ, ಅಮ್ಮ ಈಗಲೇ ಬೇಡ, ಚೆನ್ನಾಗಿರಲ್ಲ, ಸುಮ್ನಿರಮ್ಮ ಅಂತ ಹೇಳ್ತಾಳೆ. ಅಯ್ಯೋ, ಅವಳು ನೋಡಿದ್ರೆ ಫೋನ್ ಎತ್ತಿಲ್ಲ, ನೀನ್ ನೋಡಿದ್ರೆ ಫೋನ್ ಮಾಡೋಕ್ ತಯಾರಿಲ್ಲ, ಅಲ್ಲ ಚೆನ್ನಾಗಿರುವಾಗ ಚಾರ್ಜ್ ಖಾಲಿ ಆಗೋವರೆಗೂ ಫೋನ್ ಮಾಡ್ತೀರಾ, ಇವಾಗೇನಾಯ್ತು ದಾಡಿ ಅಂತ ಹೇಳಿ ಇಬ್ರಿಗೂ ಬೈತಾ ಇರ್ತಾರೆ. ಇವಾಗ ಇಲ್ಲಿಗೆ ರೋಹಿಣಿಯವ್ರು ಬಂದ್ರೆ ತುಂಬಾ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಖುಷಿಯಿಂದ ಮಾತಾಡ್ತಾ ಇರ್ತಾಳೆ. ಆಗ ರವಿ, ಅಲ್ಲ ಶ್ರುತಿ, ನೀವೆಲ್ಲ ಹೆಂಗಸರು ಹೀಗೆ, ಇವಾಗೇನು ನೀನ್ ಜಗಳ ಮಾಡ್ಬೇಕಾ, ಬಾ ಜಗಳ ಮಾಡೋಣ ಅಂತ ಹೇಳಿ ರವಿಗೆ ಹೇಳ್ತಾಳೆ ಶ್ರುತಿ. ಆಗ ಮೀನಾ, ಸೂರ್ಯ ಇಬ್ರು ಸುಮ್ನಿರಿಸ್ತಾರೆ. ಆಗ ಸೂರ್ಯ, ಸುಮ್ನಿರೋ ರವಿ, ಇವಾಗ ಒಂದ್ ಜೋಡಿ ಪಂಚಾಯ್ತಿ ಮಾಡಕ್ಕೆ ಲಕ್ಕಿ ಬರ್ಬೇಕಾಯ್ತು, ಇವಾಗ ನಿಮ್ದ, ಸುಮ್ನಿರಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆಗ ಸೂರ್ಯ, ಪೆಂಗೆ ಒಂದ್ ಕೆಲ್ಸ ಮಾಡು, ಪೌಡ್ರ್ ಮಂಗೆ ನಿನ್ ಮೇಲೆ ಕೋಪ ಇದೆ, ಅದಕ್ಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ನನ್ನ ನಂಬರಿಂದ ಟ್ರೈ ಮಾಡು, ನನ್ ಮೊಬೈಲ್ ಕೊಡ್ತೀನಿ ಅಂತ ಹೇಳಿದಾಗ, ರೀ ಮೊದ್ಲೇ ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಕೋಪದಲ್ಲಿದ್ದಾರೆ, ಇವಾಗ ನಿಮ್ ನಂಬರಿಂದ ಏನಾದ್ರೂ ಕಾಲ್ ಹೋದ್ರೆ ಮೊಬೈಲ್ ನ ಸ್ವಿಚ್ ಆಫೇ ಮಾಡ್ಬಿಡ್ತಾರೆ ಅಷ್ಟೇ ಅಂತ ಮೀನಾ ಹೇಳಿದಾಗ, ಹೌದೌದು, ಮಾಡಿದ್ರು ಮಾಡ್ಬೋದು, ಕೋಪದಲ್ಲಿ ಮೊಬೈಲ್ ಒಡೆದು ಹಾಕಿದ್ರು ಹಾಕ್ಬೋದು, ಯಾಕೆ ಬೇಕು ಅಂತ ಹೇಳಿ ಗುಣಗ್ತಾ ಇರ್ತಾನೆ ಸೂರ್ಯ. ಆಗ ಶ್ರುತಿ ರವಿ ಹತ್ರ ಬಂದು, ಏನ್ ರವಿ ಇದು, ಸ್ಟೇಜ್ ರೆಡಿ ಇದೆ, ಫೈಟರ್ಸೇ ಇಲ್ಲ, ಯಾಕೋ ಮಜಾನೇ ಬರ್ತಿಲ್ಲ ಅಂತ ಗುಣಗ್ತಾ ಇರ್ತಾಳೆ. ನೋಡ್ ಶ್ರುತಿ, ಮತ್ತೆ ನೀನು ರೆಸಾರ್ಟಿಗೆ ಹೋಗೋಣ ಅಂತ ಹೇಳ್ಬೇಡ ಅಂತ ಹೇಳಿದಾಗ, ಇನ್ನೇನ್ ಮಾಡೋದು ರವಿ, ಇಲ್ಲೇನೋ ನಡೆಯೋ ಹಾಗೆ ಕಾಣ್ತಿಲ್ಲ, ಅದೇ ಬೆಟರ್ ಇತ್ತು ಅಂತ ಗುಣಗ್ತಾ ಇರ್ತಾಳೆ. ಇರು ಶ್ರುತಿ, ಕಾದ್ ನೋಡೋಣ ಅಂತ ಹೇಳ್ತಿರ್ತಾನೆ ರವಿ. ಆಗ ಲಕ್ಕಿ, ರಂಗ ನೀನಾದ್ರೂ ಶಾಂತಿಗೆ ಕಾಲ್ ಮಾಡಿ ಬರೋಕ್ ಹೇಳು ಅಂತ ಹೇಳಿದಾಗ, ಇರಮ್ಮ, ಇವಾಗ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ, ರೋಹಿಣಿನೇ ಕಾಲ್ ಪಿಕ್ ಮಾಡ್ತಿಲ್ಲ ಅನ್ನೋ ವಿಷಯ ಅವಳಿಗೇನಾದ್ರೂ ಗೊತ್ತಾದ್ರೆ, ತಪ್ಪು ಮಾಡ್ದವಳೆ ಕಾಲ್ ಪಿಕ್ ಮಾಡ್ತಿಲ್ಲ, ಕೊಪ್ಪು ತೋರಿಸ್ತಾ ಇದ್ದಾಳೆ, ಇನ್ ನಾನೇನ್ ಕಮ್ಮಿನಾ ಅಂತ ಹೇಳಿ ಅವಳು ಗುಣಗ್ತಾ ಇರ್ತಾಳೆ. ಸುಮ್ನಿರು ಇವಾಗ ನೀನು ಅಂತ ಹೇಳ್ತಿರ್ತಾರೆ ರಂಗನಾಥ್. ಆಗ ಲಕ್ಕಿ, ಅಯ್ಯೋ ಸೂರ್ಯ, ಈ ರಾಜ್ ಪಂಚಾಯತಿ ಗತಿ ಏನು ಅಂತ ಹೇಳಿ ಕೇಳಿದಾಗ ಶ್ರುತಿ, ಅಯ್ಯೋ ಮನೋಜ್ ಅವರೇ, ನನ್ಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ, ನಾನು ವಾರ್ ನೋಡ್ಬೇಕು, ಬೇಗ ಹೋಗಿ ರೋಹಿಣಿ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ. ಅಯ್ಯೋ, ನಾನ್ ಯಾಕೆ ಅವಳನ್ನ ಕರ್ಕೊಂಡ್ ಬರ್ಲಿ ಅಂತ ಹೇಳಿ ಮನೋಜ ಪ್ರಶ್ನೆ ಮಾಡ್ತಾನೆ. ಅವ್ರು, ಹೋಗಪ್ಪ, ಹೋಗಿ ಅವಳನ್ನ ಕರ್ಕೊಂಬ, ಇಲ್ಲ ಅಂದ್ರೆ ಇನ್ನೊಂದ್ಸರಿ ಕಾಲ್ ಆದ್ರೂ ಮಾಡು ಅಂತ ಹೇಳಿದಾಗ, ಸರಿ ಆಯ್ತು, ನಾನಂತೂ ಅಲ್ಲಿವರೆಗೂ ಹೋಗಲ್ಲ,
ಬೇಕಾದ್ರೆ ನಿಮ್ಮ ಎದುರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಸ್ಪೀಕರ್ ಆನ್ ಮಾಡಿ ಕಾಲ್ ಮಾಡ್ತಾನೆ ಮನೋಜನ್ ಕಾಲ್ ಬರ್ತಿರೋದ್ರಿಂದ ಖುಷಿಯಾದ ರೋಹಿಣಿ ಕಣ್ಣೀರಿಡ್ತಾ ಕಾಲ್ ರಿಸೀವ್ ಮಾಡಿ ಮಾತಾಡೋಕೆ ಶುರು ಮಾಡ್ತಾಳೆ. ಆಗ ಕೋಪದಲ್ಲಿರೋ ಮನೋಜ ಯಾಕೆ ನಿನ್ಗೆ ಕಾಲ್ ರಿಸೀವ್ ಮಾಡೋಕ್ಕಾಗಲ್ವಾ, ಕಾಲ್ ಮಾಡೋಕ್ಕಾಗಲ್ವಾ ಅಂತ ಹೇಳಿ ಗದರ್ಸ್ತಾನೆ. ಆಗ ರೋಹಿಣಿ ನೋಡಿ ಮನೋಜ್ ಯಾಕೆ ನಿಮಗ್ ಕಾಲ್ ಮಾಡೋಕ್ ಆಗಲ್ವಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾಳೆ. ಯಾಕೆ ಬಂದ್ಬಿಡು, ಹೊಟ್ಟೆ ಉರಿಸಿ ಹೋಗ್ಬಿಟ್ಟಿದ್ಯಾ, ನಿನಗೆ ಕಾಲ್ ಬೇರೆ ಮಾಡ್ಬೇಕಿತ್ತಾ, ಇಷ್ಟೊತ್ತಿಗೆ ನೀನೇ ಕಾಲ್ ಮಾಡಿ ಸಾರಿ ಕೇಳ್ಬೇಕಿತ್ತು ಅಂತ ಬೈತಾ ಇರ್ತಾನೆ. ಆಗ ರೋಹಿಣಿ ಮನೋಜ್ ನಿನ್ನಿಂದ ನಿಮ್ಮ ಫೋನಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ ಅಂತ ಹೇಳ್ತಿರ್ತಾಳೆ. ಸರಿ ಆಯ್ತು, ಲಕ್ಕಿ ಅಜ್ಜಿ ಬಂದಿದೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ನಿನ್ನ ನೋಡ್ಬೇಕಂತೆ, ಬಾ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಏನೋ ಬಂದಿದೆ ಮಾತಾಡ್ಬೇಕಂತಿದೆ ಅಂತ ಹೇಳ್ತಿದ್ಯಲ್ಲೋ, ಅಜ್ಜಿನೇನೋ ಲಾರಿ ಬಸ್ಸು ಅನ್ಕೊಂಡಿದ್ಯೋ ಹೇಗೋ ಅಂತ ಹೇಳಿ ಬೈತಾ ಇರ್ತಾರೆ. ಆಗ ರೋಹಿಣಿ ನೋಡಿ ಮನೋಜ್ ಈಗ್ಲೂ ನಿಮ್ಗೆ ನೀವು ನನ್ನನ್ನ ನೋಡ್ಬೇಕು ಅಂತ ಅನಿಸ್ತಾ ಇಲ್ಲ, ಅಜ್ಜಿ ಕರಿತಾ ಇದೆ ಅಂತ ಹೇಳಿ ನನ್ನ ಕರಿತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾಳೆ. ಆಗ ಮನೋಜ ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾನೆ. ಆಗ ಅಲ್ಲೇ ನಿಂತಿರುವ ರವಿ ಕೋಪದಿಂದ ಅಯ್ಯೋ ಮನೋಜ ನಾನೇ ನೋಡ್ಬೇಕು ಬಾ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲಿ ಬಾಳೆ ದಿಂಡನ ತಗೊಂಡು ಹೊಡೆದು ಹಾಕ್ಬಿಡ್ತೀನಿ ನಿನ್ನ ಅಂತ ಹೇಳಿ ಗದರ್ಸ್ತಾ ಇರ್ತಾನೆ. ಆಗ ಶ್ರುತಿನೂ ಸಹ ಸರಿ ಹಾಗೆ ಮಾಡ್ ರವಿ, ಹಾಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಮೀನಾ ಅವರಿಬ್ರಿಗೂ ಬೈತಾ ಇರ್ತಾರೆ. ಆಗ ಮನೋಜ ಸರಿ ನಾನೇ ನಿನ್ನ ನೋಡ್ಬೇಕು, ನಿನ್ನ ಹತ್ರ ಮಾತಾಡ್ಬೇಕು ಬಾ ಅಂತ ಹೇಳ್ತಾನೆ. ಇಲ್ಲ ಮನೋಜ್ ನಾನು ಬರಲ್ಲ ಅಂತ ಹೇಳಿ ಮತ್ತೆ ಹಠ ಮಾಡ್ತಾಳೆ. ಆಗ ಮನೋಜ ಮತ್ತೆ ಕೋಪದಿಂದ ನಾನೇ ಹೇಳ್ತಿಲ್ವಾ ನಿನ್ಗೆ, ನಾನೇ ನಿನ್ನ ಹತ್ರ ಮಾತಾಡ್ಬೇಕು ಬಾ ಅಂತ ಹೇಳಿದಾಗ ಸರಿ ಆಯ್ತು ಮನೋಜ್, ಆದ್ರೆ ಒಂದ್ ಕಂಡೀಷನ್, ನಾನು ಅಲ್ಲಿ ಬರ್ಬೇಕಂದ್ರೆ ಅತ್ತೆ ನನ್ಗೆ ಬೈಬಾರ್ದು ಹೊಡಿಬಾರ್ದು, ನನ್ ಮೇಲೆ ಕೈ ಮಾಡೋ ಅಧಿಕಾರ ನಿಮಗ್ ಮಾತ್ರ ಇರೋದು, ನೀವು ಬೇಕಾದ್ರೆ ಹೊಡಿರಿ ಬೈರಿ ಏನಾದ್ರೂ ಶಿಕ್ಷೆ ಕೊಡಿ, ಆದ್ರೆ ಅತ್ತೆ ಮಾತ್ರ ನನ್ ಮೇಲೆ ಕೈ ಮಾಡಬಾರ್ದು, ಒಂದ್ ವೇಳೆ ಅವ್ರೇನಾದ್ರೂ ಕೈ ಮಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರೋಲ್ಲ ಅಂತ ಹೇಳ್ತಾಳೆ ರೋಹಿಣಿ. ಆಗ ಅದನ್ನೆಲ್ಲ ಕೇಳಿಸ್ಕೊಂಡಂತ ಸೂರ್ಯ ಇದನ್ನೆಲ್ಲ ಈಗ್ಲೇ ಡಿಸೈಡ್ ಮಾಡೋಕ್ ಆಗಲ್ಲ ಅಂತ ಹೇಳ್ತಿರ್ತಾನೆ. ಆಗ ಮನೋಜ ಸರಿ ಆಯ್ತು ಅಂತ ಹೇಳ್ತಾನೆ. ಆಗ ಅಲ್ಲೇ ಕುಳಿತಿರುವ ಲಕ್ಕಿ ನೋಡಮ್ಮ ನಾನು ಬಂದಿದ್ದೀನಿ, ನಿನ್ನ ಯಾರು ಏನು ಮಾಡಲ್ಲ ನೋಡು, ಇನ್ನೊಂದು ಅರ್ಧ ಗಂಟೆಯಲ್ಲಿ ನೀನ್ ಇಲ್ಲಿ ಇರ್ಬೇಕು, ಬೇಗ ಬಾ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡ್ತಾಳೆ ರೋಹಿಣಿ. ಆಗ ಪೂಜಾ ಇವಾಗೇನು ಹೊರಡ್ಬೇಕೇನೆ ಅಂತ ರೋಹಿಣಿಗೆ ಪ್ರಶ್ನೆ ಕೇಳ್ತಾಳೆ. ಹೌದು ಕಣೆ, ಅದು ನನ್ನ ಮನೆ, ನಾನು ಬಾಳಿ ಬದುಕಬೇಕಾದ ಮನೆ, ನಾನು ಹೊರಡ್ಲೇಬೇಕು ಅಂತ ರೋಹಿಣಿ ಹೇಳ್ತಾಳೆ. ಸರಿ ಆಯ್ತು, ಆದ್ರೆ ಹುಷಾರು, ಅಲ್ಲಿ ಪ್ರಶ್ನೆಗಳ ಸುರಿಮಳೆನೇ ಸುರಿಯುತ್ತೆ, ಅಪ್ಪಿ ತಪ್ಪಿಯು ನೀನು ಕೃಷ್ ವಿಷಯ ಬಾಯ್ ಬಿಡ್ಬೇಡ ಅಂತ ಹೇಳಿದಾಗ ಆ ಮಾತು ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಈ ಕಡೆ ಕೋಪ ಮಾಡ್ಕೊಂಡು ಕುಳಿತಿರೋ ಶಾಂತಿ ಹತ್ರ ಕಾಫಿ ತಗೊಂಡ್ ಬಂದಂತ ಕಸ್ತೂರಿ ಕಾಫಿ ಕುಡಿಯೋಕಂತ ಫೋರ್ಸ್ ಮಾಡ್ತಾಳೆ. ಆಗ ಕಸ್ತೂರಿ ಕೋಪದಿಂದ ನೋಡಿ ಮನುಷ್ಯ ಆದ್ಮೇಲೆ ಕೈ ಬಾಯಿ ಶುದ್ಧ ಇರ್ಬೇಕು, ನಾನ್ ನಿನ್ಗೆ ಅವತ್ತೇ ಹೇಳಿದ್ದೀನಿ, ನಿನಗ್ ಬೇಕಾದ್ರೆ ನೀ ಕುಡಿ, ಆದ್ರೆ ನನ್ ಚಕ್ರಿ ಮಾಡೋಕ್ ಬರ್ಬೇಡ ಅಂತ ಹೇಳಿ ಗದರ್ಸ್ತಾಳೆ. ನನ್ಗೆ ನಿನ್ ಮೇಲೆ ಬೆಟ್ಟದಷ್ಟು ಕೋಪ ಬರ್ತಾ ಇದೆ, ನಿನ್ನ ಏನ್ ಮಾಡಿದ್ರು ನನ್ಗೆ ಸಿಟ್ಟು ಹೋಗಲ್ಲ ಅಂತ ಹೇಳ್ತಿರುವಾಗ ನಾನೇನೇ ಮಾಡಿದೀನಿ ಶಾಂತಿ ಅಂತ ಹೇಳಿ ಮತ್ತೆ ವಾದಿಸ್ತಾ ಇರ್ತಾಳೆ ಕಸ್ತೂರಿ. ಎಲ್ಲದಕ್ಕೂ ನೀನೇ ಕಾರಣ ಕಣೆ, ಆ ನೌಟಂಕಿನ ನೀನೇ ಅಲ್ವಾ ಪರಿಚಯ ಮಾಡಿದ್ದು, ಅವಳು ಹೊಗಳಿದ್ದೇನೋ ಅವಳು ಗುಣಗಾನ ಮಾಡಿದ್ದೇನೋ ಎಲ್ಲ ಹೇಳಿ ನನ್ನ ತಲೆನ ತುಂಬಿಸಿ ಹಾಳು ಮಾಡ್ಬಿಟ್ಟೆ ಅಂತ ಹೇಳಿ ಕಸ್ತೂರಿಗೆ ಬೈತಿರುವಾಗ ಶಾಂತಿಗೆ ಒಂದು ಕಾಲ್ ಬರುತ್ತೆ. ಆಗ ಕಸ್ತೂರಿ ನೋಡೆ ರಂಗಣ್ಣ ಕಾಲ್ ಮಾಡ್ತಿರ್ಬೋದು, ಪದೇ ಪದೇ ಅವರೇ ಕಾಲ್ ಮಾಡ್ತಿದಾರಂದ್ರೆ ಮಾತಾಡೆ, ಅವ್ರ ಮೊದ್ಲೇ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಕಾಲ್ ಪಿಕ್ ಮಾಡ್ತಾಳೆ ಶಾಂತಿ. ಎಲ್ಲೇ ಇದೆಯಾ ಶಾಂತಿ, ಕಸ್ತೂರಿ ಮನೆಯಲ್ಲ ಅಂತ ರಂಗನಾಥ್ ಅವರು ಕೇಳಿದಾಗ ನಿಮ್ಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಆ ಬಾಯನ್ನ ತಡ್ಕೊಳೋ ಶಕ್ತಿ ಆ ಕಿವಿಗಳಿಗೆ ಮಾತ್ರ ಅಲ್ವಾ ಇರೋದು, ಸರಿ ಆಯ್ತು ಮನೆಗೆ ಹೊರಟ್ ಬಾ ಅಂತ ಹೇಳ್ತಾರೆ. ಅದಿರೋ ಜಾಗದಲ್ಲಿ ನಾನ್ ಬರಲ್ಲ ಅಂತ ಹೇಳಿ ಹಠ ಮಾಡ್ತಾಳೆ ಶಾಂತಿ. ಅಲ್ಲ ಕಣೆ ರೋಹಿಣಿನ ನೀನೇ ಅಲ್ವಾ ಮನೆ ಬಿಟ್ಟು ಹೊರಗೆ ಹಾಕಿದ್ದು, ಇವಾಗ ಮನೆಗ್ ಬಾ, ಸುಮ್ನೆ ಹಠ ಮಾಡ್ಬೇಡ ಅಂತ ಹೇಳ್ತಾರೆ ರಂಗನಾಥ್. ಆಗ ಶಾಂತಿ ಅವಳೇನು ಬಂದಿಲ್ಲ ತಾನೆ ಅಂತ ಹೇಳಿದಾಗ ಮನೋಜ್ ಕಾಲ್ ಮಾಡಿದ್ದಾನೆ, ರೋಹಿಣಿನು ಬರ್ತಾ ಇದ್ದಾಳೆ, ನೀನು ಮನೆಗ್ ಬಾ ಅಂತ ಹೇಳಿದಾಗ ಯಾರನ್ನ ಕೇಳ್ರಿ ಅವ್ನ್ ಕಾಲ್ ಮಾಡಿದ್ದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು ನಿನಗ್ ಫೋನ್ ಮಾಡಕ್ಕೆ ನಾನು ಯಾರನ್ನ ಕೇಳಬೇಕು ಅಂತ ಹೇಳಿದಾಗ ನಾನು ನಿಮ್ ಹೆಂಡ್ತಿ ಅಂತ ಹೇಳ್ತಾಳೆ. ಹಾಗಾದ್ರೆ ಮನೋಜನ್ಗೆ ರೋಹಿಣಿ ಏನಾಗ್ಬೇಕೆ ಅಂತ ಹೇಳಿದಾಗ ಶಾಂತಿಗೆ ಮಾತೇ ಬರಲ್ಲ. ಆಗ ರಂಗನಾಥ್ ಅವರು ನೋಡು ಅಮ್ಮ ಬಂದಿದ್ದಾರೆ ಅಂತ ಹೇಳಿದಾಗ ಅವ್ರ ಯಾಕ್ರಿ ಬಂದ್ರು ಅಂತ ಕೇಳ್ತಾಳೆ ಶಾಂತಿ. ನೋಡು ಸಂಸಾರ ಸರಿ ಇಲ್ಲದೆ ಇರುವಾಗ, ವ್ಯಾಜ್ಯ ನಡೀತಿರುವಾಗ ಹಿರಿಯರ ಅವಶ್ಯಕತೆ, ಹಿರಿಯರ ಬುದ್ಧಿ ಮಾತು ಬೇಕಾಗುತ್ತೆ. ಸರಿ ಆಯ್ತು ಅವಳು ಬರ್ತಾ ಇದ್ದಾಳೆ, ನೀನು ಬಾ, ಕುತ್ಕೊಂಡ್ ಮಾತಾಡಿ ಜಗಳ ಎಲ್ಲ ಪರಿಹರಿಸೋಣ ಅಂತ ಹೇಳಿದಾಗ ನನ್ನ ಬಗ್ಗೆ ಏನ್ರಿ ಮಾತಾಡೋದಿದೆ, ಅವಳ ಬಗ್ಗೆ ಮಾತಾಡೋ ಕೇಳಿ ಒಂದ್ ಮಾತು, ನಾನು ಅಲ್ಲಿ ಬಂದ್ರೆ ಆ ರೋಹಿಣಿನ ಕೊಂದ್ಬಿಡ್ತೀನಿ, ಆದ್ರೆ ನಿಮ್ಮಮ್ಮಂಗೆ ಮಾತ್ರ ನನ್ನ ತಡಿಬೇಡ ಅಂತ ಹೇಳಿ ಅದಕ್ಕೆ ಒಪ್ಕೊಂಡ್ರೆ ಮಾತ್ರ ನಾನು ಅಲ್ಲಿಗೆ ಬರೋದು ಅಂತ ಕಂಡೀಷನ್ ಹಾಕ್ತಾಳೆ ಶಾಂತಿ. ನೋಡು ಮೊದ್ಲು ನೀನ್ ಮನೆಗ್ ಬಾ, ಕುತ್ಕೊಂಡು ಮಾತಾಡೋಣ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಶಾಂತಿನೂ ಸಹ ಹೊರಡ್ತಾಳೆ ಅಲ್ಲಿಂದ.
ಈ ಕಡೆ ಆಯುಧ ಪೂಜೆಗೆ ಎಲ್ಲ ಸಿದ್ಧತೆನೂ ನಡೆದಿರುತ್ತೆ. ಸೂರ್ಯ ಮೀನಾ ಪೂಜೆ ಮಾಡೋಕೆ ಸಿದ್ಧರಾಗಿರ್ತಾರೆ. ಆಗ ಸೂರ್ಯ, ಲಕ್ಕಿ ಇವತ್ತು ಆಯುಧ ಪೂಜೆನಾ ಅಂತ ಕೇಳ್ತಾನೆ. ಏನ್ ಕೇಳ್ತಾ ಇದೀಯಾ, ಇಷ್ಟೊತ್ತನ ನೀನೇ ಎಲ್ಲ ಸಿದ್ಧ ಮಾಡಿ ಇವಾಗ ಪ್ರಶ್ನೆ ಕೇಳ್ತಾ ಇದೀಯಾ, ಇವತ್ತು ಆಯುಧ ಪೂಜೆನೆ ಅಂತ ಹೇಳಿದಾಗ, ಹೌದಾ, ಹಾಗಿದ್ರೆ ನಮ್ಮನೇಲಿರೋ ಒಂದು ಮುಖ್ಯವಾದ ಆಯುಧನ ಮರ್ತ್ ಬಿಟ್ಟಿದೀನಿ, ಇರಿ ಬಂದೆ ಅಂತ ಹೇಳಿ ಮನೋಜನ್ ಮುಖಾನೇ ನೋಡ್ತಾ ಸೂರ್ಯ ರೂಮ್ ಒಳಗಡೆ ಹೋಗಿ ತನ್ನ ಕೈಯಲ್ಲಿ ಏನೋ ಬಚ್ಚಿಟ್ಕೊಂಡು ಹೊರಗಡೆ ಬರ್ತಾನೆ. ಹಾಗೆ ಅದನ್ನ ತೋರಿಸಿದಾಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಅದು ಬೆಲ್ಟ್ ಆಗಿರುತ್ತೆ. ಆಗ ಮನೋಜ, ಇದ್ಯಾಕೋ ಇವಾಗ ಅಂತ ಹೇಳಿದಾಗ, ಕೆಲವು ದಿವಸಗಳಿಂದ ನಮ್ಮ ಮನೇಲಿದ್ದ ಸುಪ್ರಸಿದ್ಧ ಆಯುಧ ಕಣೋ ಇದು, ಇದಕ್ಕೂ ಪೂಜೆ ಆಗ್ಬೇಕು, ಲೇ ಮೀನಾ ಇದಕ್ಕೂ ಪೂಜೆ ಮಾಡೆ, ಆರತಿ ಮಾಡಿ ಅಂತ ಹೇಳಿದಾಗ, ರೀ ಯಾಕ್ರಿ ಸುಮ್ನೆ ಇರ್ರಿ ಅಂತ ಹೇಳ್ತಾಳೆ. ಸುಮ್ನೆ ಮಾಡೆ, ಹೇಳಿದ್ರೆ ಮಾಡು ಅಂದ್ರೆ ಮಾಡ್ಬೇಕು ಅಂತ ಹೇಳಿ ಸೂರ್ಯ ತಾನೇ ಆ ಬೆಲ್ಟ್ಗೆ ವಿಭೂತಿ ಎಲ್ಲ ಹಚ್ಚಿ ಪೂಜೆ ಮಾಡಿ, ಆಗ ಮೀನಾನು ಸಹ ಪೂಜೆನೆಲ್ಲ ಮುಗಿಸಿ ಮಂಗಳಾರತಿ ಮಾಡ್ತಾಳೆ. ಹಾಗೆ ಮನೆಯವರೆಲ್ರಿಗೂ ಮಂಗಳಾರತಿನ ಕೊಡ್ತಾಳೆ. ಈ ಕಡೆ ರೋಹಿಣಿ ಆಟೋದಲ್ಲಿ ಮನೆ ಮುಂದೆ ಬಂದು ಇಳಿತಾಳೆ. ಹಿಂದನೆ ಶಾಂತಿನೂ ಸಹ ಆಟೋದಲ್ಲಿ ಮನೆ ಮುಂದೆ ಬಂದ್ ನಿಲ್ತಾಳೆ. ರೋಹಿಣಿನ ನೋಡಿದಂತ ಶಾಂತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಆಟೋದವರು, ಮೇಡಮ್ ಚೇಂಜ್ ಕೊಡಿ ಅಂತ. ಆಗ ಶಾಂತಿ ಎಷ್ಟಾಯ್ತು ಅಂತ ಕೇಳಿದಾಗ 160 ಅಂತ ಹೇಳ್ತಾನೆ ಆಟೋ ಚಾಲಕ. ಆಗ ಚೇಂಜ್ ಇಲ್ಲ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಅತ್ತೆ ನನ್ನ ಹತ್ರ ಇದೆ, ನಾನ್ ಕೊಡ್ಲಾ ಅಂತ ಹೇಳಿ ಕೇಳಿದಾಗ, ನೋಡಪ್ಪ ನನ್ನ ಹತ್ರ ಚಿಲ್ಲರೆ ಇಲ್ಲ, ಚಿಲ್ಲರೆ ಜನ ಇದ್ದಾರೆ ಅಂತ ಹೇಳಿ ಕೊಂಕ್ ಮಾತಾಡ್ತಾಳೆ ಶಾಂತಿ. ಹಾಗೆ ಚೇಂಜ್ ಏನು ಬೇಡ, ನೀನೇ ಇಟ್ಕೋ ಅಂತ ಹೇಳಿ ದುಡ್ಡು ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ಆಗ ಅಲ್ಲಿಗೆ ಬಂದ ರೋಹಿಣಿ, ಆ ದುಡ್ಡು ಕೊಡಿ, ನಾನ್ ಚೇಂಜ್ ಕೊಡ್ತೀನಿ ಅಂದಾಗ, ನನ್ನ ಆಟೋದಲ್ಲಿ ಬಂದಿದ್ದು ಅವ್ರು ದುಡ್ಡು ಕೊಟ್ರು, ನಿಮಗೆ ಯಾಕೆ ನಾನು ಕೊಡ್ಲಿ ಅಂತ ಹೇಳ್ತಾ ಆ ಆಟೋದವನು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ರೋಹಿಣಿನೂ ಸಹ ಹೊರಡ್ತಾಳೆ.